ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಇಷ್ಟು ದಿವಸ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಸಬ್ಸ್ಕ್ರೈಬ್ ಆಗಿದ್ದಂಥವರಲ್ಲಿ ಕೆಲವೊಬ್ಬರು ಅನ್ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ, ಅದನ್ನು ಚೆಕ್ ಮಾಡಿದೆ. ಸೊ ಯೂಟ್ಯೂಬಲ್ಲಿ ಜಾಸ್ತಿ ನಾನು ಆ್ಯಕ್ಟಿವ್ ಆಗಿರೋಕ್ಕಾಗಲಿಲ್ಲ. ಕನ್ಸಿಸ್ಟೆನ್ಸಿ ಹೌದು ಮೇಂಟೈನ್ ಮಾಡಬೇಕು, ಬಟ್ ಆ ಪ್ರಯತ್ನದಲ್ಲೇ ನಾನು ಇದ್ದೀನಿ. ಸೊ ನಾನು ಆ್ಯಕ್ಚುಲಾಗಿ ಒಂದು ಬಿಸ್ನೆಸ್ನ ಕಲಿಬೇಕು ಅಂತ ಒಂದು ಜಾಬ್ಗೆ ಸೇರಿಕೊಂಡಿದ್ದೆ. ಸೊ ಆ ಜಾಬಲ್ಲಿರೋ ಕಾರಣ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಆ ಜಾಬ್ನ ಪಾಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ವ್ಲಾಗಿಗೆ ಟೈಮ್ ಕೊಡೋಣ, ಸೊ ನಿಮ್ಮನ್ನ ಎಂಟರ್ಟೈನ್ ಮಾಡೋಣ, ನಿಮ್ಮ ಜೊತೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರೋಣ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಪಾಸ್ ಮಾಡ್ತಾಯಿದ್ದೀನಿ. ಕ್ವಿಟ್ ಮಾಡ್ತಾಯಿಲ್ಲ, ಪಾಸ್ ಮಾಡ್ತಾಯಿದ್ದೀನಿ. ಬಟ್ ಅಂದರೆ ಆ ಜಾಬಿಂದ ಆಚೆ ಬರ್ತಾಯಿದ್ದೀನಿ. ಬಟ್ ಅದೇನು ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಸೊ ಅದನ್ನು ನಾನು ನಿಲ್ಸೋಕ್ಕೆ ಇಷ್ಟಪಡಲ್ಲ. ಜಸ್ಟ್ ಅದನ್ನು ಪಾಸ್ ಮಾಡಿರ್ತೀನಿ. ಟೈಮ್ ಬಂದಾಗ ಏನು ಬಿಸ್ನೆಸ್ಸು ಏನು ಎತ್ತ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೆ ಏನು ನಾನೆಲ್ಲನೂ ಕೂಡ ರಿವೀಲ್ ಮಾಡ್ತೀನಿ. ಬಟ್ ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ಗಾಗಿರ್ಬೋದು, ಸೊ ಅವ್ರಿಗೆ ನಾನು ಏನು ಮಾಡ್ತಾಯಿದ್ದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಅದು ಗೊತ್ತಿಲ್ಲ. ಟೈಮ್ ಬಂದಾಗ ಅದನ್ನು ರಿವೀಲ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಒಂದು 20th ನಾನಲ್ಲಿ ವರ್ಕ್ ಮಾಡಬೇಕಾಗಿದೆ. ಸೊ ಅದು ವರ್ಕ್ ಮುಗಿಸ್ಕೊಂಡು 20th ನಾನು ಅಲ್ಲಿಂದ ಆಚೆ ಬರ್ತೀನಿ. ಅದಾದಮೇಲಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಎಂಟರ್ಟೈನ್ ಮಾಡೇ ಮಾಡ್ತೀನಿ. ಸೊ ವ್ಲಾಗ್ಸು ನಿಲ್ಲಲ್ಲ, ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗೇ ಆಗುತ್ತೆ, ಇದು ನನ್ನ ಪ್ರಾಮಿಸ್ಸು. ಸೊ ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಾ, ಐ ಆಮ್ ರಿಯಲಿ ಸಾರಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದಿರೋ ಕಾರಣನೂ ಆಗಿರ್ತೀರ. ಬಟ್ ಎಲ್ಲೋ ನಾನು ಎಂಟರ್ಟೈನ್ ಮಾಡೋದನ್ನು ಕೂಡ ಕಮ್ಮಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಬಟ್ ಈ ಪ್ರಾಬ್ಲಮ್ಮು ಇನ್ನೊಂದು ಸತಿ ಆಗಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಏನೋ ಒಂದು ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದೀನಿ, ಟೈಮ್ ಬಂದಾಗ ರಿವೀಲ್ ಮಾಡ್ತೀನಿ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಹೋದರೆ, ಅಂದ್ಕೊಂಡಂಗಾದರೆ ಇನ್ನೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ಬಟ್ ನಾನು ಕಂಟಿನ್ಯೂಸ್ ಅಂದರೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲಿ, ವ್ಲಾಗ್ಸಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ. ಬಟ್ ಶಾರ್ಟ್ಸಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಸೊ 2 ದಿವಸಕ್ಕೊಂದು ಸತಿನಾದ್ರೂ ನಾನು ಶಾರ್ಟ್ಸ್ನ ಹಾಕ್ತಾಯಿದ್ದೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಹಾಕ್ತಾಯಿದ್ದೆ. ಬಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ನಾನು ಕೊಡೋಕ್ಕಾಗ್ತಾಯಿರಲಿಲ್ಲ. ಯಾಕೆಂದರೆ ನಾನು ಅಲ್ಲೂ ಕೆಲಸ ಮಾಡಿಕೊಂಡು ಇಲ್ಲೂ ನಾನು ಕೊಡೋಕ್ಕಾಗ್ತಾ ಇರಲಿಲ್ಲ. ನಾನು ಕೆಲಸ ಮುಗಿಸ್ಕೊಂಡು ಬರೋದೇನೇ ನೈಟ್ ಆಗ್ತಾಯಿತ್ತು. ನೈಟ್ ನಾನು ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸಿಂದನೇ ಸ್ವಲ್ಪ ವ್ಲಾಗಿಗೆ ಹೊಡೆತ ಬೀಳ್ತಾಯಿತ್ತು. ಅದಕ್ಕೇ ನಾನು ಅದನ್ನು ಪಾಸ್ ಮಾಡಿ, ಸೊ ಸರಿ ನನ್ನದು ಏನು ಟೈಮ್ ಇದೆ ಅದನ್ನು ಕಂಪ್ಲೀಟ್ಲಿ ವ್ಲಾಗಿಗೆ ಕೊಡೋಣ, ಎಂಟರ್ಟೈನ್ ಮಾಡೋಣ ಅನ್ನೋದನ್ನು ಡಿಸೈಡ್ ಮಾಡಿನೇ ಈ ತಿಂಗಳು 20ನೇ ತಾರೀಕು ನಾನು ಆಚೆ ಬರ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ನಿಮಗೆ ನೆಕ್ಸ್ಟ್ ಮಂತಿಂದ ಐ ಪ್ರಾಮಿಸ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರುತ್ತೆ. ಅದರಲ್ಲೂ ಈ ಮಂತಲ್ಲೂ ನಿಮಗೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಬರೋಕ್ಕಾಗಲ್ಲ, ಯಾಕೆಂದರೆ 20th ನಾನು ಕ್ವಿಟ್ ಮಾಡೋದ್ರಿಂದ ಸೊ ನನ್ನ ಹತ್ರ ಯಾವುದೂ ಸ್ಟಾಕ್ ಇಲ್ಲ. ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ನಾನು ಹಾಕೋಣ ಆ ಥರ ನಾನು ಯಾವುದು ಸ್ಟಾಕ್ ಮಾಡ್ಕೊಂಡಿಲ್ಲ. ನಾನು ಅವತ್ತೇನು ರೆಕಾರ್ಡ್ ಮಾಡ್ತಾಯಿದ್ದೆ ನಾನು ಅದನ್ನು ಅವತ್ತೇ ಅಪ್ಡೇಟ್ ಮಾಡ್ತಾಯಿದ್ದೆ, ಅವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೆ ನಾನು. ಸೊ ಹಂಗಾಗಿ ನನ್ನ ಹತ್ರ ಸ್ಟಾಕ್ ಇಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ ವಿಲ್ ಬಿ ನಾಟ್ ರಿಪೀಟೆಡ್ ಅಗೈನ್. ಒಂದು ಒಳ್ಳೆ ಫಾರ್ಮಲ್ಲಿ ಇರ್ತೀನಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ, ಎಂಟರ್ಟೈನ್ ಮಾಡೇ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಸಪೋರ್ಟ್ ಮಾಡಿ, ಎಂತೆಂಥವ್ರಿಗೂ ಸಪೋರ್ಟ್ ಮಾಡಿದ್ದೀರ ಗೈಸ್. ಸೊ ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಸೊ ಗೈಸ್, ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಿತ್ತು. ನಾನು ಆ್ಯಕ್ಚುಲಿ ಮೊನ್ನೆನೇನೋ ನೋಡಿದೆ ನಾನು. ಸೊ ಸಬ್ಸ್ಕ್ರೈಬರ್ಸ್ ಎಲ್ಲ ನಾನು ಸ್ವಲ್ಪ ಇದಾಗಿರೋದು ಪರವಾಗಿಲ್ಲ, ಅದು ನನ್ನ ಕಡೆಯಿಂದ ಆಗಿರುವಂಥ ತಪ್ಪು. ನಾನು ಎಂಟರ್ಟೈನ್ ಮಾಡಲಿಲ್ಲ, ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಸೊ ಅದೆಲ್ಲ ಒಂದು ಕಡೆ ಇಷ್ಟ ಆಗಿರಲ್ಲ ನಿಮಗೆ. ಬಟ್ ಅದು ರಿಪೀಟ್ ಆಗಲ್ಲ, ಮಾಡ್ತೀನಿ. ಅದೇ ಹೇಳಿದ್ನಲ್ಲ. ಸೊ 20ನೇ ತಾರೀಕು ನಾನು ಆಚೆ ಬಂತಿದ್ದಂಗೆ ನಾನು ಅದೇನಿದೆ ನಾನು ಕಂಪ್ಲೀಟ್ ಇದನ್ನೇ ಸೊ ವ್ಲಾಗಿಗೆ ಡೆಡಿಕೇಟ್ ಮಾಡಿ ನಾನು ಇದ್ರ ಮೇಲೆ ವರ್ಕ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್ ವಿಷಯ. ಸೊ ಇವತ್ತು ಆ್ಯಕ್ಚುಲಿ ವೀಕ್ ಆಫ್ ಇತ್ತು. ಸೊ ಹಂಗಾಗಿ ಇವತ್ತು ಇದೊಂದು ಇನ್ಫಾರ್ಮೇಷನ್ ಕೊಡೋಣ, ಅಪ್ಡೇಟ್ ಕೊಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇರೋದು. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ,
ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ನಾನು ಮಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ ಅಂತ ತಿಳಿಸ್ತಾ ಟೇಕ್ ಕೇರ್, ಎಲ್ಲ ಖುಷಿಯಾಗಿರಿ, ನಗ್ತಾ ಇರಿ. ಸೊ ಟೇಕ್ ಕೇರ್ ಗೈಸ್, ಟಾಟಾ ಬಾಯ್, ಸಿ ಯು ಸೂನ್ ವಿತ್ ಅ ನ್ಯೂ ವ್ಲಾಗ್. ಒಂದು ದೊಡ್ಡ ಅಪ್ಡೇಟ್ ಅಂತೂ ಗ್ಯಾರಂಟಿ ಇದೆ. ಟೈಮ್ ಬರಲಿ, ಅಪ್ಡೇಟ್ಗೂ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡಿ, ಟೈಮ್ ಬಂದಾಗ ರಿವೀಲ್ ಮಾಡ್ತೀನಿ, ವೆಯ್ಟ್ ಮಾಡಿ. ಒಂದು ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದೇನು ಎತ್ತ ಅಂತ ಅತಿ ಶೀಘ್ರದಲ್ಲಿ ಹೇಳ್ತೀನಿ, ತುಂಬ ಬೇಗನೆ ಹೇಳ್ತೀನಿ. ಅದ್ರ ವರ್ಕೂ ಕೂಡ ನಡೀತಾ ಇದೆ ಒಂದು ಕಡೆ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಅಪ್ಡೇಟ್ ಬರುತ್ತೆ. ಸ್ಟೇ ಟ್ಯೂನ್ಡ್, ನಗ್ತಾ ಇರಿ, ಸಪೋರ್ಟ್ ಮಾಡಿ, ಹೀಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಬ್ಸ್ಕ್ರೈಬಿಂದ ನನಗಿನ್ನ ಹೆಚ್ಚು ಎನರ್ಜಿ ಬರುತ್ತೆ. ಆ್ಯಂಡ್ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟನ್ನ ಮಾಡೋಕ್ಕೆ, ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ನನಗೂ ಒಂದು ಎನರ್ಜಿ ಆಗಿರ್ಬೋದು ಅಥವಾ ಉತ್ಸಾಹ ಆಗಿರ್ಬೋದು ಬರುತ್ತೆ. ಸೊ ಟೇಕ್ ಕೇರ್, ಖುಷಿಯಾಗಿರಿ, ಟಾಟಾ ಬಾಯ್, ಸಿ ಯು ವಿತ್ ಅ ನ್ಯೂ ವ್ಲಾಗ್. ಬೈ ಗೈಸ್.